ಪಾಕ್ ಅಧಿಕಾರಿಗಳ ಜೊತೆಗೆ ರಾಮ್ ಮಾಧವ್ ಗೌಪ್ಯ ಸಭೆ ಮಾಡಿದ್ದಾರೆ ಅನ್ನೋ ವಿಚಾರ. ರಾಮ್ ಮಾಧವ್ ಗೌಪ್ಯ ಸಭೆ ಅಂತ ಗಂಭೀರ ಆರೋಪ ಕೇಳಿ ಬಂದಿತ್ತು. ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಈ ರೀತಿ ಆರೋಪ ಮಾಡಿತ್ತು. ಜಿಬಿಎ ಚುನಾವಣಾ ಬಿಜೆಪಿ ಉಸ್ತುವಾರಿ ರಾಮ್ ಮಾಧವ್ ಕೊಲಂಬೋ ಲಂಡನ್ನಲ್ಲಿ 4 ಸಭೆಗಳನ್ನು ಮಾಡಿದ್ದಾರೆ ಅಂತ. ಇಲ್ಲಿ ಹನುಮಂತನವ್ರು ಗೊತ್ತಿರ್ಬೇಕು, ರಾಮ್ ಮಾಧವ್ ಅಂತ ಹೇಳಿ RSS ಇಂದ ಬಿಜೆಪಿಯ ಉಸ್ತುವಾರಿ ವಹಿಸಿದ್ರು. ಹೆಂಗೆ ನಮ್ಮ ಸುರ್ಜೇವಾಲಾ ಅವರು ಇದ್ದಾರೆ, ಆ ತರ ಬಿಜೆಪಿಯ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಉಸ್ತುವಾರಿ ವಹಿಸಿದ್ರು. ಈಗ BL ಸಂತೋಷ್ ಇದ್ದಾರೆ ಆ ಜಾಗದಲ್ಲಿ. ಅವರು ಮೊನ್ನೆ ಅಂದ್ರೆ ಇದು ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ಬಂದಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ ನಿಮ್ಗೆ. ಇವರು ನಮ್ಮ ಇದಕ್ಕೆ GBAಗೆ ಇನ್ಚಾರ್ಜ್ ಅವರು, ಕಾರ್ಪೊರೇಷನ್ ಎಲೆಕ್ಷನ್ಗೆ. ಅವ್ರ ಇತಿಹಾಸ ನೀವು ನೋಡಿದಾಗ ಸುಮಾರು 4 ಮೀಟಿಂಗ್ ಮಾಡಿದ್ದಾರೆ ಕೊಲಂಬೋದಲ್ಲಿ, ಲಂಡನ್ ನಲ್ಲೆಲ್ಲ. GBA ಎಲೆಕ್ಷನ್ ಮಾಡೋರು ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು ಹಿಲ್ಟನ್ ಹೋಟ್ಲಲ್ಲಿ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು, ಅದರಲ್ಲಿ ISI ಅಂತ ಇದೆ ಅಲ್ಲಿ, ಮೋಸ್ಟ್ ಡೇಂಜರಸ್ ಆರ್ಗನೈಸೇಷನ್ ಅದು, ಅದರ ಮೇಜರ್ ಜನರಲ್ ಜೊತೆ ಇವರು ಮಾತುಕತೆ ನಡೆಸಿದ್ದಾರೆ. 4 ಮಾತುಕತೆ ನಡೆಸಿದ್ದಾರೆ ಗುಪ್ತವಾಗಿ, ಗೌಪ್ಯವಾಗಿ. ಯಾಕಂದ್ರೆ ಅವ್ರ ಸಂಘಟನೆ ಅಷ್ಟೇ ಗುಪ್ತ ಕಾರ್ಯಸೂಚಿಗಳಿರ್ತಕ್ಕಂಥ ಹಿಡನ್ ಅಜೆಂಡಾ ಇರ್ತಕ್ಕಂಥವ್ರು. ಅದರಲ್ಲಿ ಅದರ ಒಂದು ಹೋಟ್ಲಲ್ಲಿ ಮಾಡೋದು 4, ಅದು ಕೊಲಂಬೋದಲ್ಲಿ. ಇಂಡಿಯಾದಲ್ಲಿ ಮಾಡಿದ್ರೆ ಪರವಾಗಿರ್ಲಿಲ್ಲ, ಕೊಲಂಬೋದಲ್ಲಿ ಶ್ರೀಲಂಕಾಗೂ ಮಾಡಿದ್ದಾರೆ. ಅದೇನ್ ಮಾತಾಡಿದ್ದಾರೆ ಅನ್ನೋದು ಹೇಳಿ ಸ್ವಲ್ಪ. ಅದರಲ್ಲಿ ಅವರು ಪಾಕಿಸ್ತಾನದ ಅಧಿಕಾರಿಗಳ ಜೊತೆಗೆ ನಾನು ಯಾವ ಸಭೆಯನ್ನು ಕೂಡ ಮಾಡಿಲ್ಲ, ಸುದ್ದಿಯೇ ಅಲ್ಲದ ವಿಚಾರವನ್ನ ಸಂಪೂರ್ಣವಾಗಿ ತಿರುಚಲಾಗಿದೆ, ಹೀಗಂತ ಎಕ್ಸ್ ಖಾತೆಯಲ್ಲಿ ಬಿಜೆಪಿ ನಾಯಕ ರಾಮ್ ಮಾಧವ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಆರೋಪಗಳಿಗೆ. ಶ್ರೀಲಂಕಾದಲ್ಲಿ IASSನ ವಾರ್ಷಿಕ ದಕ್ಷಿಣ ಏಷ್ಯಾ ಸಂವಾದ ಇತ್ತು. ಭಾರತ, ಶ್ರೀಲಂಕಾ, ಅಮೆರಿಕ, UK, ಪಾಕಿಸ್ತಾನ ಎಲ್ಲ ದೇಶಗಳು ಇದರಲ್ಲಿ ಭಾಗಿಯಾಗಿತ್ತು. ಈ ಹಿಂದೆಯೂ ಅಧಿಕಾರಿಗಳು ಸಂವಾದದಲ್ಲಿ ಪಾಲ್ಗೊಂಡಿದ್ರು. ಇಲ್ಲಿ ಯಾವ ಟ್ರ್ಯಾಕ್ 2 ಮಾತುಕತೆನೂ ನಡೆದಿಲ್ಲ ಅಂತ ರಾಮ್ ಮಾಧವ್ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು 2 ದಿನಗಳ ಸಂವಾದದಲ್ಲಿ ಭಾಗವಹಿಸಿರಲಿಲ್ಲ, ನನ್ನನ್ನು ಕೇವಲ ಒಂದು ಗೋಷ್ಠಿಯಲ್ಲಿ ಮಾತನಾಡೋದಕ್ಕಷ್ಟೇ ಆಹ್ವಾನಿಸಿದ್ರು ಅಂತ ಏನು BK ಹರಿಪ್ರಸಾದ್ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ ಖಾತೆಯಲ್ಲಿ ರಾಮ್ ಮಾಧವ್ ಸ್ಪಷ್ಟನೆ ಕೊಟ್ಟಿದ್ದಾರೆ.